ಕಾಣತನಾಗಿ ಕವಿಗಳ ಸಂದನೆಗೆ ಬಲಬಳ್ಳಿ ಹೇಳುವಿನಿ ಕಥಾಮೃತವ ಆ ಪಕ್ಕದ ಮನೆಗೆ ಹೋಗಿರ್ಬೋದಾ ಕೇಳಿ ನೋಡ್ತೇನೆ. ಪವಿತ್ರಮ್ಮ ನಮ್ಮ ಅಮ್ಮ ಬಂದಿದ್ಲ. ನಿನ್ನೆ ಬಂದಿದ್ಲು. ನಾನು ನಿನ್ನೆ ಸುದ್ದಿ ಕೇಳಲೇ ಇಲ್ಲ. ಅರ್ಪಿತಮ್ಮ ನಮ್ಮ ಅಮ್ಮ ಬಂದಿದ್ಲ. ಸರಸಮ್ಮ ನಮ್ಮ ಅಮ್ಮ ಬಂದಿದ್ಲ. ಇಲ್ಲ. ಹಾಗಾದ್ರೆ ಎಲ್ಲಿಗೆ ಹೋಗಿರ್ಬೋದು? ಏನಾದ್ರೂ ಚಿಂತೆ ಬಂದಾಗ ಶಯನಾಗ್ರಹಕ್ಕೆ ಹೋಗಿರ್ಬೋದು. ಅಲ್ಲಿಗೆ ಹೋಗ್ತೇನೆ. ಮನಗಿದವೇ ಎಚ್ಚರದಿಂದಲಿ ಕಾಣುತ್ತಾ
ತಾಯೇ ತಾಯಿ ಇಂದಿ ಬಂದೇನು ಬೇಳನೋಳು ಬೇಳನೋಳು ಮಾಯವಿದರೋಳು ಬೇಳನೋಳು ಬೇಳನೋಳು ಮಾಯವಿದರೋ ಅಮ್ಮ, ನಾನು ನಿನ್ನ ಮಗ ಅಭಿಮನ್ಯು ಬಂದಿದ್ದೇನೆ. ನಾನು ಎಷ್ಟೊತ್ತಿಗೆ ಬರುತ್ತೇನೆ ಎನ್ನುವುದಾಗಿ ಕಾಯುವಂತಹ ನೀನು ಈ ಮಧ್ಯಾಹ್ನದ ಹೊತ್ತಿನಲ್ಲಿ ಯಾಕೆ ಮಲಗಿದ್ದೀಯಾ? ಹೀಗೆಲ್ಲ ನೀನು ಮಲಗುವವಳಲ್ಲ. ಏನು ಅಂತ ಯೋಚನೆ ಮಾಡ್ಲಿ. ಯಾರೇನು ಹೇಳಿದ್ರು ಅಮ್ಮ? ಅತ್ತೆ ಕೋಪಿಸಿಕೊಳ್ಳಲು ಅತ್ತೆ ಕೋಪಿಸಿಕೊಳ್ಳಲು ಅತ್ತೆ ಕೋಪಿಸಿಕೊಳ್ಳಲು ಹಿರಿಯ ಅಕ್ಕನು ಚಿತ್ತಲಿ ಭ್ರಮಿಗಳು ಹಿರಿಯ ಕಡೆ ಚಿತ್ತ
ಅವಳ ಅತ್ತೆ ಅಂದ್ರೆ ನನ್ನ ಅಜ್ಜಿ ಏನಾದ್ರೂ ಹೇಳಿರ್ಬೋದೆ? ಇರ್ಬೋದು. ಇಲ್ಲಪ್ಪ, ಹಾಗೆಲ್ಲ ಹೇಳುವವಳೇ ಅಲ್ಲ. ಹ. ಹಾ, ಇಂಥ ಕೆಲಸ ಆಯ್ತು ಅವರೇ. ಅವರೇ ಇದ್ದಾರೆ, ಆ ಕೌರವರು. ಹೇಳಮ್ಮ, ಯಾರು ಏನು ಮಾಡಿದ್ರು ಅಂತ. ಅವರನ್ನು ತಂದು ನಿನ್ನ ಪಾದದಡಿಯಲ್ಲಿ ಕೆಡವುತ್ತೇನೆ. ಹೇಳಮ್ಮ, ಒಂದು ಮಾತಾಡಮ್ಮ, ಹೇಳಮ್ಮ. ನುಡಿದ ಮಾರಿಗೆ ಸೌಭದ್ರಿ ದುಗುಡದಿಂದೆಂದಳ ಏನ ಹೇಳಲಯ್ಯೋ ನಿನಗೆ ಕಂದ ಕಂದ ಏನ ಹೇಳಲಯ್ಯೋ ನಿನಗೆ ಕಂದ ಕಂದ ಎಲ್ಲ ಮಾನಾನಿ ಆಯ್ತಿಂದು ಕಂದ ಕಂದ ಎಲ್ಲ ಮಾನಾನಿ ಆಯ್ತಿಂದು ಹೊಲದರ ತಂದೆಯ ಸುದ್ದೆಯ ಕಂದ ಕಂದ ಹೊಲದರ ತಂದೆಯ ಸುದ್ದೆಯ ಕಂದ ಕಂದ ಗುರುಕುಲದ ನಡುಗಲ್ ಈವನಲ್ದೆ ಕಂದ ಕಂದ ಏನ ಹೇಳಲಯ್ಯೋ ನಿನಗೆ ಕಂದ ಕಂದ. ಮಗನೇ ಅಭಿಮನ್ಯು, ಏನು ಹೇಳಿಲ್ಲ ನನ್ನ ಗೋಳಿನ ಕಥೆಯನ್ನ? ಏನಾಯ್ತಮ್ಮ? ನಿನ್ನ ದೊಡ್ಡ ಮಾವನಿಗೆ ಮಗಳೇ ಮಗಳು ಎನ್ನುವುದಾಗಿ ಹೇಳ್ತಾ ಇದ್ದೇನೆ ನೋಡು. ಆ ಮಗಳನ್ನ ನಿನಗೆ ತಂದುಕೊಂಡು ನನ್ನ ಸೊಸೆ ಮಾಡಿಕೊಳ್ಳಬೇಕೆನ್ನುವ ಯೋಚನೆಯಿಂದ ಹೋಗಿ ಕೇಳಿದೆ. ನಿನ್ನ ಮಗಳನ್ನ ನನ್ನ ಮಗನಿಗೆ ಕೊಡು ಎನ್ನುವುದಾಗಿ ಕೇಳಿದೆ. ಆವಾಗ ನಿನ್ನ ದೊಡ್ಡ ಮಾವ ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದೆ ಅಮ್ಮ? ನಿನ್ನ ಮಗನಿಗೆ ಕೊಡುವ ಬದಲು ಕಲ್ಲು ಕಟ್ಟಿ ಒಳಗೆ ಹಾಕುತ್ತೇನೆ ಬದಲು ನಿನ್ನ ಮಗನಿಗೆ ಕೊಡುವುದಿಲ್ಲ. ಕೊಡುವುದಾದರೆ ಆ ಕುರುಕುಲದ ಕೌರವೇಶ್ವರನ ಮಗನಾದ ಲಕ್ಷ್ಮಣನಿಗೆ ನನ್ನ ಮಗಳನ್ನ ಕೊಡ್ತೇನೆ. ಖಂಡಿತ ನಿನ್ನ ಮಗನಿಗೆ ಕೊಡುವ ಎನ್ನುವುದಾಗಿ ಹೇಳಿದ. ಅಷ್ಟೇ ಅಲ್ಲ, ಹೋಗಿ ಅಮ್ಮ. ಅಷ್ಟೇ ಅಲ್ಲ, ಏನು ಮಾಡಿದಾನೆ ಗೊತ್ತಾ? ಕರಿಪುರಕ್ಕೆ ತಾನೇ ಹೋಗಿ ಕರಿಪುರಕ್ಕೆ ತಾನೇ ಹೋಗಿ ಕೌರವನನು ಈವನಲ್ಲಿ ನಗದರು ನುಳು ಬೀರದ ಮಾದೆ ಬಡುಗನಿಗೆ ಈವನಂತೆ ಏನ ಹೇಳಲಯ್ಯೋ ನಿನಗೆ ಕಂದ ಕಂದ.
ಮಗನ ಮಾತ ಆಲಿಸುತ್ತ ಮುಗುದೆ ಹಾರುತ್ತದೆ ಮುಗುದೆ ಹಾರುತ್ತದೆ ನಗುತ್ತ ನಲವಿನಿರುತ್ತ ಕೊರಟ ಅಲ್ಲಿ ವೇಗದಿ ನಗುತ್ತ ನಲವಿನಿರುತ್ತ ಕೊರಟ ಅಲ್ಲಿ ವೇಗದಿ ವೇಗದಿ ಮಗನ ಮಾತ ಆಲಿಸುತ್ತ ಮುಗುದಿ ಹಾರುತ್ತದೆ ನಗತರನಲ್ಲಿ ಕೇಳಿನಲ್ಲಿ ನಾರಿ ಪದುಳದಿ ನಗತರನಲ್ಲಿ ನಗತರನಲ್ಲಿ ಕೇಳಿನಲ್ಲಿ ನಾರಿ ಪದುಳದಿ ನಾರಿ ಪದುಳದಿ ಬಗೆ ಬಗೆಯ ಭರಣಿ ಬಗೆ ಬಗೆಯ ಭರಣಿಗೈದೆ ಸುಗುಣಿ ಕಮಕದಿ ಸುಗುಣಿ ಕಮಕದಿ ನಾರಿ ಪದುಳದಿ ನಾರಿ ಪದುಳದಿ ಬಗೆ ಬಗೆಯ ಭರಣಿಗೈದು ಸಗುಣಿ ಕಮಕದಿ ಸಗುಣಿ ಕಮಕದಿ ನಿನ್ನಗುದಿರಿ ನಿನ್ನಗುದಿರಿ ಮಗನ ಮಾತನಾಡಿಸುತ್ತ ಸುಗುಣಿ ಕಮಕದಿ ಮಗನೇ, ನಿನ್ನ ಮಾತನ್ನು ಕೇಳಿ ಬಹಳ ಸಂತೋಷವಾಯಿತು. ನಿನ್ನ ಸಣ್ಣ ಮಾವ ದೇವರಲ್ವೇನೋ, ಹಾಗಾಗಿ ಅವರ ಧ್ಯಾನವನ್ನು ಮಾಡುತ್ತಾ ತಡ ಮಾಡುವುದು ಬೇಡ. ಹೊರಟು ಬಿಡೋಣ, ರಥ ಸಿದ್ಧವಾಗಿದೆ, ಹೇಳು ಹೋಗೋಣ. ಅಮ್ಮ, ನನ್ನ ಹತ್ರ ಆಗುದಿಲ್ಲ, ನಾನು ಬರುದಿಲ್ಲ, ನನ್ಗೆ ಗೊತ್ತಾಗ್ತಿದೆ. ನೀನು ಸ್ವಲ್ಪ ದೂರ ಅಲ್ವೇನೋ? ಆಗುದಿಲ್ಲ ಅಮ್ಮ, ನಾನು ಬರುದಿಲ್ಲ. ಅಲ್ಲಿ ಹೋದ್ಮೇಲೆ ಹಣ್ಣೆಲ್ಲ ಕೊಡ್ತೇನೆ. ಆಗುದಿಲ್ಲ ಅಮ್ಮ, ನಾನು ಬರುದಿಲ್ಲ, ನನ್ಗೆ ಗೊತ್ತಾಗ್ತಿದೆ. ಒಂದು ಮರದಲ್ಲಿ ಒಂದು 4 ಹಣ್ಣಿದೆ, ತಕೊಂಡು ತಿಂದು ಜಾಗ್ರತೆ. ಆಯ್ತಮ್ಮ. ಜಾಗ್ರತೆ.
ನಮ್ಮ ಹಣ್ಣಿಗೆ ಕೈ ಹಾಕ್ತೆ ಮರದಲ್ಲಿ ಹಣ್ಣಾಗಿದೆ ಹಣ್ಣು ಕೊಯ್ಕಟ್ಟಿ ನೀನ್ ಕೇಳ್ಬೇಕಾ ನೀ ಗೊಬ್ಬರ ಹಾಕಿದ್ಯಾ ನೀ ಹಾಕಿದ್ಯಲ್ಲ ನೀ ದನ ಕಾಯ್ದಿದ್ಯಾ ನೀ ಕಾಯ್ದಿದ್ಯಲ್ಲ ನೀ ನೀರ್ ಹಾಕಿದ್ಯಾ ನೀ ಹಾಕ್ತಿದ್ಯಲ್ಲ ಈಗ ನೀ ಸಗಣಿ ಹಾಕಿದ್ಯಾ ನಿಂಗೆ ಹಾಕ್ತೆ ನೀ ಮಾಡುವುದೇನು ನಿನಗೆ ಗೊತ್ತಿಲ್ಲ ನೀ ಮಾಡುವುದೇನು ನಿನಗೆ ಗೊತ್ತಿಲ್ಲ ಏ ಪೋರ್ನೆ ಏ ಕುರಿ ಸಂತವನೆ ಕುರಿ ಸಂತಂದವ್ ನಾನಲ್ಲ ನೀನೇ ಮುಳ್ಳಕ್ಕಿ ಸಂತಂದವ್ ಅಲ್ಲ ಇಸ್ಮಾಯಿಲ್ ನೀ ಇಲ್ಲಿ ಯಾಕೆ ಬಂದೆ ಮನದಲ್ಲಿ ದಾಟೋ ನೀ ಇಲ್ಲಿ ಯಾಕೆ ಬಂದೆ ಮನದಲ್ಲಿ ದಾಟೋ ಮುಚ್ಚಾಯ್ ನೀ ಇಲ್ಲಿ ಯಾಕೆ ಬಂದೆ ವನದಲ್ಲಿ ಮುಚ್ಚಾಯ್ ನೀ ಇಲ್ಲಿ ಯಾಕೆ ಬಂದೆ ವನದಲ್ಲಿ ಹಾದು ಹೋಗ್ಬೇಕಿದ್ರು ಮುಚ್ಚಾಯ್ ಸಗಣಿಯಲ್ಲಿ ಸೌತೆಕಾಯಿ ತಿನ್ಬೇಡ ಅಂತ ಹೇಳಿದ್ರೆ ಹೊಸ್ಕೊಂಡು ತಿಂತೆ ನೀ ಮಾಡುವುದೇನು ಕೇಳಿದ್ರೆ ಹಾಗೆ ಉಂಟು ಫೋನ್ನೆ ನಾನಲ್ಲ ನೀನೇ ಏನ್ ಮಾಡ್ತೀಯ ಏನ್ ಮಾಡ್ತೀಯ ಏನ್ ಮಾಡ್ತೀಯ ಏನ್ ಮಾಡ್ಬೇಡ ಏನ್ ಮಾಡ್ತೀಯ ಏನ್ ಮುಟ್ಬೇಡ ಏನ್ ಮಾಡ್ತೀಯ ನೀವು ಮನ್ಸಲ್ಲ ಏನು ಏನ್ ಮಾಡ್ತೀಯ ನಂಗೆ ಸಿಟ್ಟು ಅಂದ್ರೆ ಹೇಳ್ತೇನೆ ಏನು ನೋಡೋಣ ನಂಗೂರಿ ಆಗ್ಲಿ ದೌರ್ಯ ನಿಂಗೆ ನೆಗಡಿ ಎತ್ತುವಾಗಿತ್ತ ಅಚ್ಚಿಗೆ ತಮಿಳ್ ಬಾರ ಎಂತದ ಒಂದ್ 4 ಕಲ್ ಹೆಚ್ಚಿಗೆ ಕೊಯ್ತಿನ್ನು ಇನ್ನು ಸಾಯ್ತಿನ ಒಂದ್ ಕಲ್ ಮುಟ್ಟಿ ಅಂತಿನ್ನು ಇನ್ನು ಸಾಯ್ತಿನ ಒಂದ್ 4 ಮರ ಕರಿ 7 ಮಗ ಯಾರು ಇಲ್ಲ ಈಗ ಬಂದ್ಯಲ್ಲ ಯಾರಿಗೆ ಬರ್ಬೇಕಂತ ಮಾಡಿಲ್ಲ ತಿನ್ನು ತಿನ್ನು ಹೇಗೆ ಭಯಂಕರ ಚುರುಕು ಮರ ನೀನು ಸರಿ ಇತ್ತಪ್ಪ ಸರಿ ಈಗ ಎಂತ ಮಾಡ್ತೀಯ ಈಡಮ್ಯತನೆ ಅಂತ
ಹಸುಮಗನಾಗಿ ನೋಡಲು ಹಸು ಕಾಣುವುದಕ್ಕೆ ಸಣ್ಣ ಬಾಲಕ ಬಣ್ಣದ ರಥವೇರಿ ನಾರಿ ಸವಿತಾಗಿ ಬಂದು ನಮ್ಮ ಆಡುಗಳನ್ನು ಯಾಕೆ ಹೊಡೆದಿದ್ದೀಯ ಹೇಳು. ಯಾಕೆ ಕೂಗ್ತಾ ಇದ್ಯಾ? ಕೂಗಿದರೆ ಹುಲಿ ಕೂಗಿದ ಹಾಗೆ ಪ್ರಾಣಿಗಳ ಎದೆ ಜಲ್ಲೆನ್ನಬೇಕು. ಆ ರೀತಿಯಲ್ಲಿ ಕೂಗುತ್ತೀಯ. ನಾ ಮಾತಾಡುದ ಹೇಗ? ಸಣ್ಣಕ್ಕೆ ಮಾತನಾಡಲು ಆಗುವುದಿಲ್ಲವೇ? ಇಲ್ಲ, ಹತ್ತಿರ ಬರಬೇಡ, ನನಗೆ ಅಸಹ್ಯವಾಗುತ್ತದೆ. ಹೋಗತ್ತ. ನನ್ನನ್ನು ಹತ್ತು ಹೋಗು ಅಂತ ಹೇಳುತ್ತಿದ್ಯಲ್ಲ, ಎತ್ತಲಿಂದಲೂ ಬಂದನು ನಾನಲ್ಲ, ಬಂದವನು ನೀನು. ನೀನು ಹತ್ತು ಹೋಗಿದರೆ ಸರಿ, ಇಲ್ಲದಿದ್ದರೆ ಎತ್ತಿನ ಕೈ ನಿನ್ನ ತಲೆ ಮೇಲೆ ಬಂದಿತ್ತು. ನೀನು ದೊಡ್ಡ ಧೂರ್ತ. ನಿನ್ನಂತ ಧೂರ್ತನಲ್ಲಿ ನನ್ನ ಗುರುತನ್ನು ಹೇಳಬೇಕಾದಂತ ಅಗತ್ಯವಿಲ್ಲ. ಹೇಳುವುದಾದರೂ ನಿನ್ನ ಹತ್ತಿರ ಹೇಳುವುದಿಲ್ಲ. ನೀನು ಬರೀ ಧೂರ್ತನಷ್ಟೇ ಅಲ್ಲ, ನೀನು ದೊಡ್ಡ ಕಳ್ಳ. ನೀನು ನಾನು ಕಳ್ಳ. ಕಳ್ಳ ನೀನು
ನಿನ್ನನ್ನು ಮಾತನಾಡಿಸ್ತಿರಲಿಲ್ಲ. ಏನು ಮಾಡುತ್ತಿದ್ದೆ? ನಿನ್ನ ಮೈ ಮೇಲಿರುವ ಆಭರಣವನ್ನು ತೆಗೆದು ನಿನ್ನನ್ನು ಕೊಂದು ಬಿಡುತ್ತಿದ್ದೆ. ಇಷ್ಟೊತ್ತು ತಡೆದೆ ಯಾಕೆ ಗೊತ್ತಾ? ಯಾಕೆ? ಹಾಲುಗಲ್ಲದ ಸುಳೆ ನೀನು. ಸ್ವಲ್ಪ ಕಾಲ ಬದುಕಿಕೊಳ್ಳಲಿ ಎಂದು ತಡೆದೆ. ಇಲ್ಲದಿದ್ದರೆ ಎತ್ತಿನ ಕೈ ತಲೆಬೆನ್ನು ಬಂದು ಬಳ್ಳುಕಾಗಿ ಗುರಿಯಾಗಿ ಹೋಗುತ್ತಿದ್ದೀಯಾ? ಗುರಿಯವಾಗಿದೆ ಈ ಪರಿಹಾರ. ಹತ್ತು ಕಾಗೆಗಳಿಗೆ ನಾನು ಗುರಿಯೋ ನೀನು ಗುರಿಯೋ ನೋಡೋಣವಾ? ಕಾಂತಮಣಿ ಸೌಭದ್ರಿ ಇರುತ್ತಿರುವುದು ಕಾಣುತ್ತಲೇ ಅತಿ ಸಾಗಿದೆ. ಎದಕ್ಕೆ ಮಲಗಿ ರಥದಲ್ಲಿ ಮಾತುಗಳಾಡದೆ ಸುಮ್ಮನೆ ಎದಕ್ಕೆ ಮಲಗಿ ರಥದಳು ಮಾತುಗಳಾಡದೆ ಸುಮ್ಮನೆ ಇದರಲ್ಲಿ ಸುಮ್ಮನೆ ಮಮ ಯಾದನೆ ಜನರಿ ವಿಧಿಗಳೇ ನಿದಾನವ ಎತ್ತರದುಟ್ಟಿತು ತಿಳಿಯಲಿ ಹೊಸನದಳು ಬರಿಗಿರಲಿ ಒಲಿಯು ನಿನಗೆ ತೀರಿ ಮಗನೇ. ಮಗನೇ, ಏನಾಯಿತು? ಯಾಕೆ ಬೆಳಗಿದ್ದೀಯ? ರಥದಲ್ಲಿ ಒಂದು ಮಾತನಾಡು. ಆ ಕೆಟ್ಟ ರಕ್ಕಸನಲ್ಲಿ ಯಾಕೆ ಹೊಡೆದಾಟಕ್ಕೆ ಹೋದೆ? ನಿನ್ನ ಪರಾಕ್ರಮದ ಎದುರು ಆ ದೈತ ಪಿಶಾಚಿ ದೊಡ್ಡದೇನು? ಈ ಕಾಡಿನಲ್ಲಿರುವ ಕೋತಿಗೆ ಸಮಾನಾದ ಆ ರಕ್ಕಸನನ್ನ ಕೊಲ್ಲುವುದನ್ನು ಬಿಟ್ಟು ಯಾಕೆ ಈ ರೀತಿಯಾಗಿ ಬೆಳಗಿದ್ದೀಯ? ನಿನ್ನ ಚಂದಿರ ಕಾಂತಿಯಂತಹ ಮುಖ ಬಂದಿಯಾಗಿದೆ. ನಿನ್ನನ್ನ ಈ ರೀತಿಯಾಗಿ ನೋಡಲಾರೆ. ನೀನೇನು ಸಾಮಾನ್ಯದವರೇ? ಹಿರಿಯಪ್ಪ ಧರ್ಮರಾಯ, ಆಮೇಲೆ ಮತ್ತೊಬ್ಬ ದೊಡ್ಡಪ್ಪ ಭೀಮಸೇನ, ನಿನ್ನ ತಂದೆ ನನ್ನ ಪತಿದೇವರು ಪಾರ್ಥದೇವರು, ನಕುಲ ಚಿಕ್ಕಪ್ಪಂದಿರಾದ ನಕುಲ ಸಹದೇವರು, ಇವರೆಲ್ಲ ಅಭಿಮನ್ಯು ಎಲ್ಲಿ ಅಂತ ಕೇಳಿದರೆ ನಾನು ಏನು ಹೇಳಿ ಮಗನೇ? ಅವರೆಲ್ಲ ರಾಜ್ಯದಲ್ಲಿದ್ದಾರೆ. ಈ ಕಾಡಿನಲ್ಲೂ ಯಾರೂ ಇಲ್ಲ ಎನ್ನುವುದಾಗಿ ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ. ಇಲ್ಲೂ ಒಬ್ಬನಿದ್ದಾನೆ. ಅಣ್ಣಗಟೋ ಧ್ವಜಾತಾನಿರಿ ಇಲ್ಲದೆ ಧೈರ್ಯದುವರಿ ಅಣ್ಣಗಟೋ ಧ್ವಜಾತಾನಿರಿ ಇಲ್ಲದೆ ಧೈರ್ಯದುವರಿ ಮುಂದೆ ಬಿಡುವನೆ ಪಂಡಿತಲಿ ಈ ಇದರ
ಕಾಡಿನಲ್ಲಿ ಒಬ್ಬನಿದ್ದಾನೆ. ದೊಡ್ಡಪ್ಪ ಭೀಮಸೇನನ ಮಗನಾದ ಋತೋದ್ಗಜ ಇಲ್ಲಿದ್ದಾನೆ. ಅವನಿಗ ಅದು ನಿನ್ನ ವಿಷಯ ಗೊತ್ತಾಯಿತು ಹೇಳಾದ್ರೆ ಇದಕ್ಕರೆ ನನ್ನ ಸುಮ್ಮನೆ ಬಿಡ್ತಾನೆಯೇ? ಸುಮ್ಮನೆ ಬಿಡುವುದಿಲ್ಲ. ಇನ್ನು ಚಂದಿರ ಕಾಂತಿಯಂತಹ ಮುಖ ಅರಿತು ನಾನು ಹೇಗೆ ಬದುಕಿರಲಿ? ಪರಿ ಪರಿ ದಕ್ಕಿಸುವ ಪಾರ್ಥನ, ಪರಿ ಪರಿ ದಕ್ಕಿಸುವ ಪಾರ್ಥನ ತರುಣಿಯನು ಈಕ್ಷಿಸುತ್ತ ಅಚ್ಚರಿಯೊಳ ಜನ ಭೀತಿಯು ತಾಳ್ದಾಗ ಹೈಡಾಂಬಿಯೇ ಹರ ಹರ ಇವಳ್ಯಾರೆನು ಬಂದೆರಗಿ ಪದದಲ್ಲಿಯೇ ಮಧುರ ವಚನದಿ ಸರಸಿ ಜಾಂಬಕಿಯೊಡನೆ ನುಡಿದನು ಹೊಡವಿ ಪಾಗ್ರನಿ ಹೊಡವಿ ಪಾಗ್ರನಿ ಹೊಡವಿ ಪಾಗ್ರನಿ ಯಾರವ ತಾಯೇ ಯಾರವ
ಒಳ್ಳೆಯವನಲ್ಲವೇ? ಹಿರಣ್ಯಕಶಿಪು ಕೆಟ್ಟವನಾದರು ಅವನ ಮಗ ಪ್ರಹ್ಲಾದ ಒಳ್ಳೆಯವನಲ್ಲವೇ? ಯಾರಮ್ಮ ನೀವು? ಹೇಳಮ್ಮ. ಹೇಳುವುದಕ್ಕೆ ಸಾಧ್ಯವಿಲ್ಲ. ಕೊಟ್ಟೆನು ಬಾಗಿಯ ಬಿಟ್ಟಿನ ವೈರ್ಯವ ಕಣ್ಣುನಿಗೆ ನಂಬಿದನಾಡಿಯೇ. ಕೊಟ್ಟೆನು ಬಾಳಿಯ ಬಿಟ್ಟೇನು ವೈರ್ಯವ ಕಣ್ಣುನಿಗೆ ನಂಬಿದನಾಡಿ. ಅಮ್ಮ ಆಡಿದ ಮಾತಿನಂತೆ ನನ್ನಿಂದಾಗಿ ಯಾವ ಕೆಟ್ಟ ಯೋಚನೆಯೂ ಯಾವ ತೊಂದರೆಯೂ ನಿಮಗಾಗುವುದಿಲ್ಲ. ಇದು ಶಿವನಾಣ ಸತ್ಯ ತಾಯಿ. ಯಾರಮ್ಮ ನೀವು? ಹೇಳಮ್ಮ. ಕಳರಾಯ ಕೇಳೆಯ ಕಲಿಪಾದನದಲ್ಲಿ ಕಳರಾಯ ಕೇಳೆಯ ಕಲಿಪಾದನ ರಚಿತ ನಳಿನಾಥನ ಮಂಗಲವತಿಯು ಸೌಭದ್ರ ಎಂಬುವಳು ಸೌಭಾಗ್ಯವಂತಿ. ಸೌಭಾಗ್ಯಗೊಳಗಾದೆ ದೈವಾವು ಬಲದೆ. ಅಯ್ಯ ಬಲರಾಯ, ಹೇಳುವುದಕ್ಕೆ ಪಾಂಡವರಲ್ಲಿ ಮಧ್ಯಮೀ ಪಾಂಡವರಾಗಿರುವಂತಹ ಅರ್ಜುನನ ಹೆಂಡತಿ ಶ್ರೀಕೃಷ್ಣನ ತಂಗಿ ಸೌಭಾಗ್ಯ ಎಂಬುದನ್ನೆಲ್ಲರೂ ಸೌಭಾಗ್ಯವತಿಯಾದರೂ ಮಗನನ್ನ ಕಳೆದುಕೊಂಡು ಸೌಭಾಗ್ಯವಳಗಾದೆ. ಅಮ್ಮ ತಾಯಿ ಲಾಲಿ ಬುದಿಗೈ ಮತ್ತ ವಾಯುಸುತನಾತ್ಮಜನು ಗೆಳೆಯಲಾಯ ತಾಮಗಿ ಹೊರಗಡೋಗಲಡಿನಿಪೈ ನಾಡಿದಕೋ ಹೊರಗಟೋದ್ಗಜೈ ನೆಡಿಪ ನಾಡಿದಕೋ. ಅಮ್ಮ ಮಾತಿಗೆ ಪಾಂಡವ ವಿಷಯವಾಗಿ ಮಾತಾಡುತ್ತಿದ್ದೀರಲ್ಲ. ಪಾಂಡವರಲ್ಲಿ ಎರಡನೇನಾಗಿರುವ ಭೀಮಸೇನನ ಮಗ ಕುಟುಂಬದ ಇಲ್ಲೇ ಇದ್ದಾರಂತ ಹೇಳುತ್ತಿದ್ದೀರಲ್ಲ. ಆ ಪಾಪಿ ಕುಟುಂಬದ ನಾನೇ ಅಮ್ಮ, ನಾನೇ. ಮಗನೇ ಒಬ್ಬ ಮಗನನ್ನ ಕಳೆದುಕೊಂಡರು ಮತ್ತೊಬ್ಬ ಮಗ ಸಿಕ್ಕಿದ್ದೆ ಎಂಬ ಸಂತೋಷದಿಂದ ಆ ದುಃಖವನ್ನು ಮರೆತರು. ಆದರೆ ಒಂದು ಮಾತು ನಡೆಸಿಕೊಡ್ತೀಯ? ಏನಮ್ಮ? ಸತ್ತಿರುವಂತಹ ನಿನ್ನ ತಮ್ಮನ ದೇಹ ಅನಾಥ ಶವವಾಗಬಾರದು. ಅವನಿಗೊಂದು ಅಂತ್ಯಕ್ರಿಯೆಯನ್ನು ಮಾಡು. ಹೇಳ್ಬೇಡಮ್ಮ, ಹೇಳ್ಬೇಡಿ. ತಮ್ಮ ಸತ್ತಿದ್ದಾನೆಂತ ಮಾಡಿದ್ದು? ತಮ್ಮ ಸಾಯಲಿಲ್ಲ, ಸ್ವಲ್ಪ ಹೊತ್ತು ಮಲಗಿದ್ದಾನೆ. ನಾನು ಎಬ್ಬಿಸ್ತೇನೆ. ಎದ್ದ ತಕ್ಷಣ ಹೊಡೆಯಲು ಕೊಡ್ತಾಳೆ. ಕೊಡ್ಬೇಕು. ಪೌರುಷ ನೋಡಿದ್ದೇನೆ ನಾನು. ಪೌರುಷ ನೋಡುದಿಲ್ಲ, ಅವನು ದೊಡ್ಡದಾಗ್ತಿದೆ. ಅವ್ ಯಾರೋ ಮಾಡಿದ್ದೆ? ಯಾರೇ? ನನ್ನ ಘಟೋತ್ಕಚ. ಹೌದಮ್ಮ, ನೋಡಿ ಕೊಟ್ಟು ಬಿಡ್ತೇನೆ. ಇವಾಗ ನಮಸ್ಕಾರ ಮಾಡಿ. ನಮಸ್ಕಾರವಾ? ಸಮಯ ಮುಟ್ಟಿಲ್ಲ. ಬಾಯ. ಅಮ್ಮ, ಯಾಕೆ ಇಲ್ಲಿಗೆ ಬಂದಿದ್ದೀರಿ? ನಿನ್ನ ದೊಡ್ಡ ಮಾವನ ಮಗಳಾಗಿರುವಂತಹ ಕನಕಾಂಗಿಯನ್ನ ಅವನಿಗೆ ಮದುವೆ ಮಾಡಿಕೊಂಡು ಬರಬೇಕೆಂದು ಹೊರಟಿದ್ದೇವೆ. ಆದರೆ ನಿಮ್ಮಿಬ್ಬರ ಒಡಲಾಟದಲ್ಲಿ ರಥ ಹುಡಿಯಾಗಿ ಹೋಗಿದೆ. ಈಗ ಹೋಗುವುದಾದರೂ ಹೇಗೆ? ಹೆದರಬೇಡಮ್ಮ, ಗಟ್ಟಿಗೆ ನನ್ನ ಭುಜವನ್ನು ಇಟ್ಕೊಳ್ಳಿ.
ಗೈ ಮಾಮನು ಹರನು ಹೃದಯದಿ ಮನ್ನಿಸುತ್ತಾಳ ಅವಳ ಸೋನುವನೇ ತಂಗಿ, ನಿನ್ನ ನಿರೀಕ್ಷೆಯಲ್ಲಿ ನಾನಿದ್ದೆ ಮಗನ ಸಹಿತವಾಗಿ. ಆದರೆ ಇಷ್ಟೊತ್ತಿನಲ್ಲಿ ನೀನು ಹೇಗೆ ಬಂದೆ? ಅಣ್ಣ, ಎಲ್ಲವನ್ನು ಹೇಳುವುದಕ್ಕೆ ಒಬ್ಬ ವಿಶೇಷವಾಗಿರುವ ವ್ಯಕ್ತಿಯನ್ನು ಕರೆದುಕೊಂಡು ಬಂದಿದ್ದೇನೆ. ಆ ಕಡೆಯಲ್ಲಿ ನೋಡಿ. ಓಹೋ ಘಟೋತ್ಕಜ. ಅಣ್ಣ, ಅತ್ತಿಗೆ ಕರಿತಾ ಇದ್ದಾಳೆ, ನಾನು ಹೋಗ್ತೇನೆ. ಆದಿತ್ತು. ಅವನನ್ನು ನಾವು ಕರಿತಾ ಇದ್ದಾನೆ. ವರದಿ ಮನೋಜಿ ಘಟೋತ್ಕಜನ ಗೌರವ ಪರಮ ಪ್ರೀತಿಯಲಿ ಸತ್ಕರಿಸುತ್ತನಗುತ್ತ ಘಟೋತ್ಕಜ, ನೀನು ಚಿಕ್ಕಮ್ಮನ ಸಹಿತವಾಗಿ ಹೇಗೆ ಬಂದೆ? ಏನ ಹೇಳಲಯ್ಯೋ ಸ್ವಾಮಿ, ಏನ ಹೇಳಲಿ, ಏನ ಹೇಳಲಯ್ಯೋ ಸ್ವಾಮಿ, ಏನ ಹೇಳಲಿ, ಏನ ಹೇಳಲಿ, ನವೀನವಾದ ನಿನ್ನ ಭಾವ ನಿನ್ನೊಡನಿರಲಿ. ಏನೇ ಹೇಳಲಿ ಹೇಳು ಮಾವ. ನಮ್ಮ ವನ ಪ್ರದೇಶದಿಂದ ಅಮ್ಮ ತಮ್ಮರು ಹಾದು ಹೋಗುವಾಗ ನಮ್ಮ ಆಳುಗಳು ತಡೆದಿರುತ್ತೆ. ಅವಾಗ ಆಳಿಗೆ ಮತ್ತು ತಮ್ಮನಿಗೆ ಮಾತಿಗೆ ಮಾತು ಬಂದು ತಮ್ಮ ಆಳಿಗಳನ್ನು ಕೊಟ್ಟಾಗ ನಾನು ಬರಬೇಕಾಯ್ತು. ನಾನು ತಮ್ಮನ ಹತ್ರ ಹೋಗಿ ಕೇಳಿದೆ, ಯಾರು ನೀನು ಅಂತ. ತಮ್ಮ ಸರಿಯಾಗಿ ಉತ್ತರ ಕೊಡಲಿಲ್ಲ. ನನ್ನ ಸಿಟ್ಟು ಬಂದು ತಮ್ಮನಿಗೊಂದು ಪೆಟ್ಟು ಕೊಟ್ಟೆ. ತಮ್ಮ ತಿರುಗಿ ಬಿದ್ದ. ಆಮೇಲೆ ಅಮ್ಮ ಬಂದು ಚಾಕು ಕಡಿದು ಅಮ್ಮನ ಹತ್ರ ಹೋಗಿ ಕೇಳಿದೆ. ಅಮ್ಮನ ಹತ್ರ ಹೋಗಿ ಕೇಳಿದೆ, ಎಲ್ಲಕ್ಕೂ ತಿಳಿಸಿದ್ವಿ. ಆಮೇಲೆ ನಿನ್ನ ಹತ್ರ ಕರ್ಕೊಂಡು ಬಂದ. ಅವ ಒಂದ್ ಮಾತು ಕೊಟ್ಟಿದ್ದ ನಮ್ಗೆ. ಏನಂತ? ಅಭಿಮನ್ಯುವಿಗೆ ಕನಕಾಯನ್ನು ಕೊಟ್ಟು ಮದುವೆ ಮಾಡ್ತೇನೆ ಎಂದು ಮಾವ. ನಿನ್ನ ಪಾದದಾನ ಹೇಳಿದ್ದೇನೆ ಮಾವ. ನಡೆಸ್ಕೊಡೋ ನನ್ನ ಮಾತು. ಓ ಸುರೇಶ, ಗಾಳಿಪುದ ಸುರೇಶ ಗಾಳಿಪುದ ಸುರೇಶ ಗಾಳಿಪುದ ಸುರೇಶ ವಿಷಯವ ಕೇಳಿದರೆ ದೋಷ ವಿಷಯವ ಕೇಳಿದರೆ ದೋಷ ಮೇಲ್ವರಿ ಒಳ್ಳಲ ಒಳಗಡುಗೆ ಮೇಲ್ವರಿ ಅಸುರೇಶ, ನೀನು ಹೇಳುವುದು ಸರಿ. ನೀನು ಚಿಕ್ಕಮ್ಮನಿಗೆ ಮಾತು ಕೊಟ್ಟಿದ್ದೀಯ. ಹಾಗಂತ ನಮ್ಮಣ್ಣ ಎದುರಕೊಳ್ಳಿಕ್ಕೆ ಆಗ್ತದೆಯಾ ಹೇಳು? ಇಲ್ಲ ಮಾವ. ಆಯದಿಂದ ಆಗ್ಲಿಲ್ಲ ಹೇಳಾದ್ರೆ ಉಪಾಯದಿಂದ ಮಾಡಬೇಕು. ಆಯ್ತು ಮಾವ. ಹಾಗಾದರೆ ಒಂದು ಕೆಲಸ ಮಾಡಬೇಕು. ನಮ್ಮ ಅಣ್ಣ 2 ಮುಹೂರ್ತವನ್ನು ನಿಶ್ಚಯಿಸಿದ್ದಾನೆ. ಒಂದು ಷಷ್ಠಿ ಮುಹೂರ್ತ, ಇನ್ನೊಂದು ದಶಮಿ ಮುಹೂರ್ತ. ಷಷ್ಠಿ ಮುಹೂರ್ತಕ್ಕೆ ಅಭಿಮನ್ಯು ಮತ್ತು ಕನಕಾಂಗಿಯೊಟ್ಟಿನ ಮದುವೆಯನ್ನು ಮಾಡಬೇಕು. ಹೇಗೆ ಬಲ್ಲಯ್ಯ? ಹಲವು ಮಾತಿಂದೇನು ನಾಳಿನ ಬೆಳಗ ಎಂಬುದರೊಳಗೆ ಕೌರವ ಬಲವ ನೀಡಿದು ಬಳಿಕ ನೀ ಮಾಯದಲ್ಲಿ ಸೃಷ್ಟಿಸಿ ನಿಲ್ಲಿದು ತಿಪ್ಪಣ ಬಂದ ತೆರದಲ್ಲಿ ನಲವಿನಿ ಹೊರವಿಧಿನದಿ ಈ ಪರಿಯೋ ಓ ದೈತ್ಯೇಶ, ಒಬ್ಬ ದೂತನನ್ನ ಮಾಯಾದೂತನನ್ನ ಸೃಷ್ಟಿಸಿ ಗೌರವನಲ್ಲಿ ಕಳುಹಿಸಿ ಷಷ್ಠಿ ಮುಹೂರ್ತಕ್ಕಲ್ಲ ದಶಮಿ ಮುಹೂರ್ತಕ್ಕೆ ದಿಬ್ಬಣವನ್ನು ಕೂಡಿಕೊಂಡು ಬರುವುದಕ್ಕಾಗಿ ಹೇಳಬೇಕು. ಆದಿತ್ತು ಮಾವ. ಓಂ ರಾಮ್ ಹ್ರೀಂ. ಹೋಗಿ ಹೇಳಕ್ ಗೊತ್ತಾಯ್ತು ಮಾವ. ಮತ್ತೆ ನಿನ್ನದಾಗಿರುವಂತಹ ಮಾಯೆಯಿಂದ ಕೌರವರ ದಿಬ್ಬಣ ಬಂದ ಹಾಗೆ ಸೃಷ್ಟಿ ಮಾಡಬೇಕು. ಮಾವ, ಅನುಗ್ರಹ ಮಾಡು. ಆದಿತ್ತು. ಓಂ ರಾಮ್ ಹ್ರೀಂ.
ಗೌರವ ಹೀಗೆ ಇದ್ದಾನೆ. ಬೈಲಿರೋದೊಂದು ಸರಿ ಮಾಡ. ಸರಿ ಮಾಡ. ನೀನು ಯಾರು? ನೀನು ಯಾರು? ನಾನು ಕೌರವೇಶ್ವರ. ನಾನು ಕೌರವೇಶ್ವರ. ಎಲ್ಲಿ ಹೊರಟದ್ದು? ಗೊತ್ತಿಲ್ಲ. ನೀನು ನಿನ್ನ ಮಗನ ಮದುವೆಗೆ ಹೊರಟದ್ದು? ನನ್ನ ಮಗನೇ ಇಲ್ಲ. ಯಾವಾಗ ಬರ್ತಾನೆ ಓನಿತ್ಕ? ಓಂ ರಾಮ್ ಹ್ರೀಂ ಲಕ್ಷಣ ಬಂದ. ನೀನ್ಯಾರು? ಗೊತ್ತಿಲ್ಲ. ನೀನು ಲಕ್ಷಣ? ನಾನು ಲಕ್ಷಣ. ಎಲ್ಲಿ ಹೊರಟದ್ದು? ಗೊತ್ತಿಲ್ಲ. ನಿನ್ನ ಮಗನ ಮದುವೆಗೆ ಹೊರಟದ್ದು? ನನ್ನ ಮದ್ವೆನಾ? ನನ್ನ ಮದ್ವೆಗೆ ಏನ್ ಸಂತೋಷವಾದು. ಮಾವ ಆಯ್ತಾ? ಕರ್ಣ ಬೇಡವೇನೋ. ಓಂ ರಾಮ್ ಹ್ರೀಂ ಬಂದೆ. ನೀನು ಕರ್ಣ? ನಾನು ಕರ್ಣ. ಎಲ್ಲಿ ಹೊರಟದ್ದು? ಗೊತ್ತಿಲ್ಲ. ನಿನ್ನ ಮಿತ್ರನ ಮಗನ ಮದುವೆಗೆ ಹೊರಟದ್ದು? ಆದಿತ್ತು. ಮಾವ ಆಯ್ತಾ? ಯಾವ್ದು ಹೆಣ್ಣೆ ಹೆಸರು ಬೇಡವೇನೋ. ಕಳ್ಸ್ಕೊಂಡು ನಡಿಯಲ್ಲ. ಓಂ ರಾಮ್ ಹ್ರೀಂ ಬಂದೆ. ನೀನ್ಯಾರು? ಗೊತ್ತಿಲ್ಲ. ನೀನು ಕಳ್ಸ್ಕೊಂಡು ಹೌದೇ? ಎಲ್ಲಿ ಹೊರಟದ್ದು? ಗೊತ್ತಿಲ್ಲ. ಮದ್ವೆಗೆ ಹೊರಟದ್ದು? ನೀನು ಒಡೆಯನ ಮಗನ ಮದುವೆಗೆ. ನೀನು ನೀನು ಒಡೆಯ ಊರಿದ್ದಾರೆ. ಹೊರಡಲಿ ದಿಪ್ಪಣ. ಹೊಂದಿರುವಂತ ದಿಬ್ಬಣೆಗಳೆಲ್ಲ ಊಟ ಮಾಡ್ತಾರೆ. ಒಂದು ಸೇರುವುದು ನಿನ್ನಲ್ಲಿಗೆ. ಯಥೇಚ್ಛವಾಗಿ ಊಟ ಮಾಡು. ಆದಿತ್ತು ಮಾವ. ಮೊದಲಿಗೆ ಸರಿಯಾದ ಮುಹೂರ್ತಕ್ಕೆ ಅಭಿಮನ್ಯು ಮತ್ತು ಕನಕಾಂಗಿಯೊಟ್ಟಿನ ಮದುವೆಯನ್ನು ಮಾಡಬೇಕು. ಆದಿತ್ತು ಮಾವ. ಮದುವೆ ಮದುವೆ ಮದುವೆ. ನಮಸ್ಕಾರ. ಮೊದಲು ದೇವರಿಗೆ, ಒಳ್ಳೆಯದಾಗಲಿ. ಆಮೇಲೆ ಅಮ್ಮನಿಗೆ. ನಾನು ಬೇಡ. ಆಮೇಲೆ ಗುಮ್ಮನಿಗೆ. ನಾನು ಬೇಡ. ದೇವರ ಪುತ್ರನ ಪುಣ್ಯಾತ್ಮ. ಅಣ್ಣ ದೇವರ ಸಮಾನ. ನಮಸ್ಕಾರ ಮಾಡಿ. ಒಂದು ಹತ್ತಿಕ್ಕೂ ಮಗಳು ಚಂದ ಚಂದ. ದೇವರ ಪುಣ್ಯಾತ್ಮ. ನಮ್ಮ ಜನಸಂಖ್ಯೆ ಕಡಿಮೆ ಹೋಯ್ತಿದೆ ಮಾವ. ಉಳಿದ ಕಾರ್ಯ ಆ ಕಡೆ. ಉಳಿದ ಕಾರ್ಯ ಆ ಕಡೆಗೆ. ಹಾ, ಈಗ ಹೋಗಿ ಹೋಗಿ ಹೋಗಿ. ಘಟೋತ್ಕಜ ಬಂದಿರುವಂತ ದಿಬ್ಬಣಿಗರು ಊಟ ಮಾಡ್ತಾರೆ. ಒಂದು ಸೇರುವುದು ನಿನ್ನಲ್ಲಿಗೆ. ಯಥೇಚ್ಛವಾಗಿ ಊಟ ಮಾಡಿ. ಆಶೀರ್ವಾದ ಮಾಡೋದು ಮಾವ. ಬೇಡ. ಇನ್ನುವರೆಗೆ ನಡೆದಿತ್ತು ಘಟೋತ್ಕಚನ ಮಾಯೆ. ಹ. ಇನ್ನು ಮುಂದೆ ನಡೆಯುವುದು ಘಟೋತ್ಕಚನ ಮಾಯೆ ಭುಜಾರ. ಆದಿ
ಬಲಕ್ಕೆ ಪ್ರತೀಕವಾಗಿ ಸಮುದ್ರದಲ್ಲಿ ಅಡಗಿರುವ ಕುಶಸ್ಥಳಿ ಎನ್ನುವಂತ ಪ್ರದೇಶವನ್ನು ನೀರಿನಿಂದ ಮೇಲೆತ್ತಿ ದ್ವಾರಕಾ ಎನ್ನುವಂತ ನಗರವನ್ನು ನಿರ್ಮಿಸಿದ್ದೇನೆ. ಶಾಪಗ್ರಸ್ತವಾದ ಯದುಕುಲವನ್ನು ಮತ್ತೆ ಅಧಿಕಾರಕ್ಕೆ ತಂದವರು ಈ ಬಲರಾಮ ಕೃಷ್ಣ. ನಮ್ಮಿಬ್ಬರಲ್ಲಿ ತಮ್ಮನಿಗೊಂದು ಹಣ ಹೊಡೆಯದೆ ನನಗೆ ಗೊತ್ತಿಲ್ದಾಗೆ ತಂಗಿಯ ಮದುವೆಯನ್ನು ಮಾಡಿ ಮುಗಿಸಿದ. ಇವತ್ತು ನಾನು ಅವನಿಗೆ ಗೊತ್ತಿಲ್ದಾಗೆ ನನ್ನ ಮಗಳ ಮದುವೆಯನ್ನು ಮಾಡಿ ಮುಗಿಸುತ್ತೇನೆ. ಗೌರವನಿಗೆ ಸೂಚನೆಯನ್ನು ಕೊಟ್ಟು ಬಂದಿದ್ದೇನೆ. ನಿರೀಕ್ಷೆಯಲ್ಲಿರುತ್ತೇನೆ. ಸಂತೋಷದಲ್ಲಿ ಕೇಳ್ಬೇಕು ಒಡಿಯ. ಇವತ್ತು ನಾನು ಅವರಸದಲ್ಲಿ ಅವರಸ ಅಲ್ವಾ ಅವಸರ ಓಡೋಡಿ ಬರುವಾಗ ನಿಮ್ಮ ಅಪ್ಪಣೆ ಅಂತ ಹೆಬ್ಬಾವದಲ್ಲಿದ್ದಾಗ ಎಲ್ಲಿತ್ತು ಹೆಬ್ಬಾವ ಹೆಬ್ಬಾಗಿಲಿನಲ್ಲಿ ಅದೇ ಒಡಿಯ. ಅಲ್ಲಿರುವಾಗ ಅನ್ನ ಕಿರುಕುಳೇಶ್ವರ ನೀ ಇದ್ದಂಗ ಕಿರುಕುಳನೇವ ಅಲ್ಲ ಒಡಿಯ ಕಿರುಕುಳ ಗುರುಕುಲೇಶ್ವರ ಅವನೇ ಒಡಿಯ. ಒಡಿಯ ವಸ್ತ್ರಮಾನ ಕೌರವ. ವರ್ತಮಾನ ಕಾಲದ ಕೌರವ ಅಲ್ವಾ ವರ್ತಮಾನ ಕಾಲದ ಕೌರವ ಅವನೇ ಒಡಿಯ. ಅವನು ದಬ್ಬಣ ತಗೊಬಂದಾನೆ. ಎಂತ ಒಲಿದತ್ತ ಅಲ್ಲ ಒಡಿಯ ದಬ್ಬಣ ದಿಬ್ಬಣ ಅದೇ ತಗೊಬಂದಾನೆ ಒಡಿಯ. ಅವ್ರು ಒಬ್ಬಿಬ್ರು ಬರ್ಲಿಲ್ಲ. ಅವ್ರು ಅಲ್ಲವ್ರೆ ದುಶ್ಮನ್ ಅಲ್ವಾ ದುಶ್ಯಾಸನ ಒಡಿಯ. ಕುಪ್ಪಾಚಾರ್ಯರು ಬಂದಿದ್ರು. ಅವಂಗ ಅಪ್ಪಿತ್ ನನ್ನ ಅಲ್ಲ ಒಡಿಯ ಕೃಪಾಚಾರ್ಯ ಒಡಿಯ. ಎಡಕ್ ಬಾನ ಬಲಕ್ ಕರ್ಣ. ಎಡಕ್ ಬಾನ ಬಲ ಕರ್ಣ ಅಲ್ವಾ ಎಡಕ್ಕೆ ಬಾಬಾ ಬಲಕ್ಕೆ ಕರ್ಣ. ಅವರೇ ಬಂದ್ರು. ಒಡಿಯ ದ್ರೋಣಾಚಾರ್ಯರು ಬಂದಿದ್ರು. ದ್ರೋಣಾಚಾರ್ಯರು ಅವರೇ ಒಡಿಯ. ಒಡಿಯ ನಿಮ್ಗೊಂದು ಖುಷಿ ವಿಚಾರ. ಎಂತ ಕೌರವ ಹೆಂಡತಿ ಬಾಣಂತಿ ಬಂದಿತ್ತು. ಅಪ್ಪ ಉಳಿಯಾಗ ಬಾಣಂತಿ ನೀವು ಹೋಗಿದ್ರಲ್ಲ. ನೀವು ಹೋಗಿದ್ರಲ್ಲ ಹೋಗಿದ್ದೆ ಕೇಳಿದೆ. ಒಡಿಯ ಈ ವಿಷಯವನ್ನು ನಿಮಗೆ ಹೇಳ್ಬೇಕೆಂದು ಓಡೋಡಿ ಬಂದೆ. ಮದುವೆ ಬರುವುದಕ್ಕೆ ಒಂದ್ ಮಾತಾದ್ರೂ ಹೇಳ್ಬೇಕಲ್ವಾ? ಇಲ್ಲಾಂದ್ರೆ ಮದ್ವೆಗ್ ಬಂದವ್ರು ಅಣ್ಣ ತಮ್ಮನ್ ನೋಡು ಏನೋ ಬಂದದಂತ ಹೇಳಿದ್ರಲ್ವಾ? ಕರಿ ಅವನ. ಇವತ್ತು ಬರ್ಲಿಲ್ಲ ಒಡಿಯ. ಅವನಲ್ವಾ ಇವನ? ಓ ಇವತ್ತು ಅಂಗಡಿನೇ ತರ್ಲಿಲ್ಲ. ಇವನಲ್ವಾ ನಮ್ಮನಿ ಕರಿಯ? ಓ ಕುಪ್ಪನ್ ತಮ್ಮ. ಕುಪ್ಪನ್ ತಮ್ಮ ಅಂದ್ರೆ ನಾನ್ ಯಾರ? ಹಂಗಲ್ಲ ಒಡಿಯ. ಆ ಕುಪ್ಪನ್ ತಮ್ಮ ನೋಡಿದೆ. ನಮ್ಮನಿ ಕೃಷ್ಣನ್ ಕರಿಯ? ಓ ಕೃಷ್ಣಯ್ಯ 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 ಕೃಷ್ಣಯ್ಯ.
ಅರಮನೆಯ ಬಾಗಿಲ ಕೇಳ ಕೇಳ ಎಂತ ಅಣ್ಣ? ಕೃಷ್ಣ ಮದುವೆ ಬಂತು ಮದುವೆ ಅಣ್ಣ ನನಗ್ ಮದುವೆ ಬೇಡವಾಗಿತ್ತು. ಇಡೀ ಪ್ರಪಂಚ ಪ್ರಳಯ ತಂದ್ರಿಲ್ಲ ಎಂತಕ ಕೃಷ್ಣ ಮದುವೆ ಮಾಡಂತಿದ್ದ ಪ್ರಥಮ ತಡಿಯ ನಿನಗ ಅಲ್ವಾ ಮದುವೆ ಅಣ್ಣ ನಿನಗ? ನನಗ ಅಲ್ವಾ ಓ ಇವನಿಗ ಏನಾಯ್ತ? ಇದು ದೇವನ್ ಸುಧಾರಿಸ್ಕೊಂಬಕ್ಕಾಗುದಿಲ್ಲ ಅವನಿಗೂ ಅಲ್ಲ ನನಗೂ ಅಲ್ಲ. ಮತ್ ಯಾರಿಗಣ್ಣ ಮದುವೆ? ಕೃಷ್ಣ ನನ್ನ ಮಗನಾದಂತ ಲಕ್ಷ್ಮಣನನ್ನು ಗೌರವೇಶ್ವರನ ಮಗಳಾದಂತ ಕನಕಾಂಗಿ ಕೊಟ್ಟು ಮದುವೆ. ಇಡೀ ಪ್ರಸಂಗ ಅಳಬಟ್ಟು ಎಂತ ಬಡಿಯ ಹಿಂದ್ ಮುಂದಾಯ್ತು ನಿಮ್ದೇ ಮಗಳು ಒಂದೇ ಮಗು ನಂದೇ ಮಗು ಒಂದೇ ಮಗ ಮದುವೆ ಆದ್ಮೇಲೆ ಹಳ್ಳಿಯ ಮಗ ಇಬ್ರು ಒಂದೇ ಅಲ್ಲ ನಾನೇ ಸರಿಪಡಿಸ್ತೇನೆ. ಕೃಷ್ಣ ನನ್ನ ಮಗಳಾದಂತ ಕನಕಾಂಗಿಯನ್ನು ಗೌರವೇಶ್ವರ ಮಗನಾದಂತ ಲಕ್ಷ್ಮಣ ಕೊಟ್ಟು ಮದುವೆ. ನೀ ಬರ್ತೀಯಲ್ವಾ? ಅಣ್ಣ ಒಂದು ಮಾತಣ್ಣ, ಬಲ 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 ಸಂತೋಷವಾಯಿತು ಫಲ 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 ಸಂತೋಷವಾಯಿತು ಫಲ 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 ಸಂತೋಷವಾಯಿತು ಏನ ಹೇಳಲಿ ಎಲ್ಲ ಕುಲಾಲಭವನವು ಕೊಲ್ಲ ಜರುಬೋತ್ತರೆ ಕುಲಾಲಭವನವು ಕುಲಾಲಭವನವು ಕೊಲ್ಲ ಜರುಬೋತ್ತರೆ ಕೊಲದುದೇಗುದು ಕಾಕಯ್ಯ ಎಲ್ಲಯ್ಯ ಕಾಕಯ್ಯ ಎಲ್ಲಯ್ಯ ಕಾಕಯ್ಯ ಕುಲಾಲ ಭವನ
ಫಲ 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 ಸಂತೋಷವಾಯಿತು ಏನು ಹೇಳಲಿ ಎನ್ನಯ್ಯ. ಫಲ ಫಲ ಬಲು ಸಂತೋಷವಾಯಿತು. ಎಂತ ಸಾಹಿತ್ಯ. ಹೌದು ಒಡೆಯ, ಎಂತ ಸಾಹಿತ್ಯ. ಆಯು ನೀನು ಪಾಪಿ ಸಾಹಿತ್ಯ. ತಡ್ಡಿರಿ ಒಡೆಯ, ಬರೀ ಬಲಕ್ ಬಾರ್ಸಿದ್ರೆ ಕೊಂಗ್ 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 ಬರ್ತದೆ. ಎರಡೇ ಬಲ ಸೇರ್ಸ್ಕೊಂಡು ಹೋಗು. ತೌಡ್ ತಿಂತಾವ್, ಗುಡ್ಗುಡ್ಸ್ಕೊಂಡ್ ತಿಂತಾವ್, ತೌಡ್ ತಿಂತಾವ್, ಗುಡ್ಗುಡ್ಸ್ಕೊಂಡ್ ತಿಂತಾವ್, ತೌಡ್ ತಿಂತಾವ್, ಗುಡ್ಗುಡ್ಸ್ಕೊಂಡ್ ತಿಂತಾವ್, ತೌಡ್ ತಿಂತಾವ್. ಒಡೆಯ, ಹೌದಲ್ವಾ? ಬಲ ಬಲ ಬಲು ಸಂತೋಷವಾಯಿತು. ಏನ ಹೇಳಲಿ ಎನ್ನಣ್ಣ, ಕುಲಾಲ ಭವನವ ಕುಲಜರು ಕೊಕ್ಕರೆ ಬಳಸುವುದಂತೆ ಕಾರ್ಪಣ್ಯ. ತಡೀರಿ ಒಡೆಯ, ಕುಲಾಲ ಭವನ ಅಂತ ಯಾರ ಮನೆ? ಕುಲಾಲ ಅಂದ್ರೆ ಕುಲಜರು, ಕುಂಬಾರ ಮನೆ. ಕುಲಜರು ಅಂದ್ರೆ ಯಾರು? ಕುಲ ಇದ್ದವರು. ಕುಲವಿದ್ದವ್ರು ಕುಂಬಾರ ಮನೆಗೆ ಹೋಗ್ಬೇಕ್ರೆ ಅಂತ ಇರ್ತದೆ. ಜಾಸ್ತಿ ಬಿಟ್ಟ ಆಯ್ತಾ? ಒಡೆಯ ನಿಮ್ಮನ್ನ ಜಾಸ್ತಿ ಕೆಟ್ಟ ಕುಂಬಾರ ಅಂತ. ಒಡೆಯ ಇನ್ನೆಂತ ಮಾತಾಡ್ದೆ? ಇಲ್ಲ ಅಣ್ಣ, ಇನ್ನಿಂತ ಮಾತಾಡುವುದೇ ಇಲ್ಲ. ಆದ್ರೆ ಮುಂದೆ ಒಂದು ಮಾತು. ಮನೆಯೊಳಗಳು ಕಲ್ಪತರುಗಳಿರೆ ಮನೆಯಂಗಳಾದುಳಿ ಮನೆಯಂಗಳಾದುಳಿ ಕಲ್ಪತರುಗಳಿರೆ ಕಲ್ಪತರುಗಳಿರೆ
ಕಾಸು ಸುಮ್ಮನೆ ಅಂದ್ರೆ ಕೌರವನ ಮಗ ಲಕ್ಷಣ. ಒಡೆಯ ಲಕ್ಷಣ ಕಂಡ್ಕೊಂಡ್ರೆ ಹುಚ್ಚ ಅಂತಾನೆ. ಅಣ್ಣ ಹೇಳ ಮದುವೆ ವಶೀಕವನು ಒಂದು ಮಾತ್ರ ಹೇಳ. ಕೆದಲು ದೊರಕಲ ಎತ್ತಲು ಯಾದವರ ಎತ್ತಲು ಪರಿಣಯ ತಾತುವೆ. ಎತ್ತಲು ದೊರಕಲ ಎತ್ತಲು ಯಾದವರ ಎತ್ತಲು ಪರಿಣಯ ತಾತುವೆ. ಎತ್ತಲು ಪರಿಣಯ ಅಣ್ಣ ಅಯ್ಯ ಎತ್ತಲೋ ಗುರುಕುಲ, ಎತ್ತಲೋ ಯದುಕುಲ, ಎತ್ತಲೋ ಯಾದವ ಉತ್ಸವ. ಅಣ್ಣ ಈ ಮದುವೆ ಆಗ್ತದ್ಯಾ ಹೋಗ್ತದ್ಯಾ? ನೋಡು ಈ ಮದುವೆ ಆಗ್ತದೆ ಹೋಗ್ತದೆ ಅಂತ ಭವಿಷ್ಯ ಕಾರ್ಯಕ್ಕೆ ನೀನ್ ಕಾಯ್ದಲ್ಲ. ಈ ಬರ್ತೀಯ ಅಲ್ವಾ? ಅಣ್ಣಯ್ಯ ಅಪ್ಪ ಬರ್ತಾನ, ಬರ್ರು ಬರ್ರು. ಅಮ್ಮ ಬರ್ತಾಳ, ತಂಗಿ ಬರ್ತಾಳ. ಬಂದ್ರು ಇವರೆಲ್ಲ ಬಂದ್ರು ಮದುವೆ ಇಲ್ದೋದು ನಂಗೆ ಯಾಕ ಮದುವೆ? ಮದುವೆ ಹಾಳ್ಬಿಲ್ಲ. ಈಗಲೂ ನಿನಗಲ್ಲ ಮದುವೆ. ನಡಿಯ ಒಡಿಯ ಕೃಷ್ಣ ಏನೂ ಬರುದಿಲ್ಲ ಅಂದ್ರೆ ಈಗೆಂತ ಮಾಡು? ಅಪ್ಪ ಬರ್ತಾನೆ ಕೇಳ. ದೊಡ್ಡೊಡಿಯ ನಾ ಬೋಲ್ರಾಮ್ ದೇವ್ರ ದೂತ. ಹೇಳು ನಾನು ದೂತ. ಹೇಳು ಬೋಲ್ರಾಮ್ ದೇವ್ರ ಮಗಳು ಮದ್ವಿಗೆ ಬತ್ರ. ಕೃಷ್ಣ ಬರ್ತಾನ ಬರ್ರು. ಸುಭದ್ರ ಬರ್ತ ಕೇಳಿದ್ರು ಅವರೆಲ್ಲ ಕೊಂದ್ರು ಮದ್ವೆ ಇಲ್ಲ ನಮ್ಗೆ ಅಂತ ಮದ್ವೆ. ಒಡಿಯ ದೊಡ್ಡೊಡಿಯನು ಬರುದಿಲ್ಲ ಅಂದ್ರೆ ಈಗೆಂತ ಮಾಡುದು? ಅಮ್ಮ ಬರ್ತಾವಳ ಕೇಳ. ಹಾಯ್ ಅಮ್ಮ, ನಾನು ಬೋಲ್ರಾಮ್ ದೇವ್ರ ದೂತ. ಬೋಲ್ರಾಮ್ ದೇವ್ರ ಮಗಳು ಕನಕಂಗಿ ಮದ್ವೆ, ನೀವು ಹೊಸ ಸೀರೆ ಉಟ್ಕೊ ಬನ್ನಿ. ಕೃಷ್ಣ ಬರ್ತಾನ ಬರ್ರು. ಸುಭದ್ರ ಬರ್ತಾರ ಕೇಳಿದ್ರು ಅವರೆಲ್ಲ ಕೊಂದ್ರು ಮದ್ವೆ ಮದ್ವೆ ಹಾಡ್ಬಿಡ. ಒಡಿಯ ಅವನು ಬರುದಿಲ್ಲ ಅಂದ್ರೆ ಈಗೆಂತ ಮಾಡುದು? ಹೆಂಗಿರ್ಬೇಕಾದ್ರೆ ಹೌದು ನೋಡು. ಗಪ್ಪಿಗಾರು ಯಪ್ಪ ಕಾಗೆ ಹೆಂಡಿ ಕೊಲ್ ಹೊಡ್ದಂಗಾಯ್ತು. ಆ ಕೊಳ್ಳಿ ಮಗಳು ಮುಂದೆ ಹೋಗ್ಕಾಗುದಿಲ್ಲ. ಯಾರಾದ್ರೂ ಒಬ್ರ ಹತ್ರ ಮಾತಾಡೋ ಕೇಳ. ಗಪ್ಪಿಗಾರು ಕೊಯ್ಡಿ ಮಗಳಾದ್ರೂ ನೋಡಿಲ್ಲ, ಒಬ್ರ ಮಾತಾಡಿ. ಬೋಡ್ರಾಮ್ ದೇವ್ರ ಮಗಳದ್ದು ಮದ್ವೆ ನೀವು ಬರ್ತ್ರ? ಬರ್ರು. ಕೇಳಿದ್ರು ಬಂದ್ರು. ಯಪ್ಪ ಅವರು ಬರುದಿಲ್ಲ ಅಂತ ಒಡಿಯ. ಈಗ ಎಂತ ಮಾಡುದು? ಒಡಿಯ ಪಡಕ್ಕ ಮನೆಗೆ ಬರ್ಲ ಎಂತಕ್ಕ? ನಾನು ಹೇಳ್ತಿದ್ಲು ಆದ್ರೆ ನೀವಿದ್ರಲ್ಲೇ. ಆಗಲ್ಲ ಒಡಿಯ, ನಾನು ಹೇಳ್ತಿ ಬಂದ್ರೆ ನಾನು ಹೇಳ್ತಿ ಬದುಕಿರ್ಬೇಕಾಗ್ತದೆ. ನಿಮ್ಮನ್ನು ಬಿಟ್ಟು ಹೋಗ್ತಾಗುದಿಲ್ಲ, ಅದಕ್ಕೆ ಹೇಳುದು. ಒಡಿಯ ನಾನೀಗ ಹೇಳಿದ್ರು ನೋಡಿ ಹೋಗುವ. ಎಂತ ರತಾಳಕ್ ಬಂದಿದ್ದೇನಾ? ಇವ್ರ ಮನಾಳಕ್ ಮನೇಲಿ ಬೆಂಕಿನ ಹೊಟ್ಟಿಲ್ಲ ಕಾಣ್ತದೆ. ನೋಡಿ ಒಬ್ಬೊಬ್ರು ಬರ್ಗಾಕ ಬಂದರೆ ವ್ಯವಸ್ಥೆ ಮಾಡ. ನಿಮ್ಗೆ ದಾರಿಯಲ್ಲಿ ಬರ್ಬೇಕಾದ್ರೆ ಅಡ್ಡಿ ಅಂದ್ರೆ ಏನು ಹೋಗ್ಲಿಲ್ವಾ? ಅಲ್ಲಲ್ಲ ಕೇಳು, ನೀವು ಸ್ವಲ್ಪ ತಗೊಂಡ್ರ ತೊಂಬದೆ ಕುಡ್ದ ಮೇಲೆ ಏರುದುಂಟು, ಮದ್ಯ ಉಂಟು, ಏನ್ ಬೇಕು ನಿಮ್ಗೆ? ಏನ್ ಬೇಕು? ಅಯ್ಯೋ ಏನಿಲ್ಲ. ಅಂಗಳಕ್ಕೆ ಆಳಿಲ್ಲ ಗಂಗಳದಿ ನೀರಿಲ್ಲ, ಬನಿರೆಂಬ ಮಾತು ಮೊದಲಿಲ್ಲ, ಬಲಿರೆಂಬ ಮಾತು ಮೊದಲಿಲ್ಲ, ಬೀಗರೆ ಇದು ಎಂತ ಮದುವೆ ನಾ ಕಾಣೆ. ನಾನೊಬ್ರು ಮರಿ ದುಡಿಸ್ತೇನೆ. ಅಂಗಳಕ್ಕೆ ಆಳುಂಟು ಗಂಗಳ ತೊಳೆ
ಬರುವವರುಂಟು ಬನ್ನಿರೆಂಬ ಮಾತು ಮೊದಲುಂಟು, ಬನ್ನಿರೆಂಬ ಮಾತು ಮೊದಲುಂಟು, ಬೀಗತಿ ಆಚಿ ಬದಿ ಕಾರೆ ಕಾಸುಂಟು. ಗುಡ್ಡ ಬೆಟ್ಟವ ಹತ್ತಿ ಬೆಟ್ಟೆಲ್ಲ ನೊಂದಾವು, ಬೆಟ್ಟಿಗೆ ಎಣ್ಣೆ ಬಿಸಿ ನೀರು, ಬೆಟ್ಟಿಗೆ ಎಣ್ಣೆ ಬಿಸಿ ನೀರು ನಾ ಕಾಣೆ, ಇದು ಎಂತ ಮದುವೆ ನಾ ಕಾಣೆ. ಗುಡ್ಡ ಬೆಟ್ಟವ ಹತ್ತಿ ಬೆಟ್ಟೆಲ್ಲ ನೊಂದು ಹಾವು, ಅಲ್ಲ ನೊಂದು ಹಾವು. ಒಂದಾವು ಹಾ, ಬೆಟ್ಟಿಗೆ ಎಣ್ಣೆ ಬಿಸಿ ನೀರು, ಬೆಟ್ಟಿಗೆ ಎಣ್ಣೆ ಬಿಸಿ ನೀರು, ಬೀಗತಿ ಆಚಿ ಬದಿ ಬಾರೆ ತೋಸುಂಟು. ತಿಂಗಳಿದರ ಬಲೆಯರುಳಿದು ಮಂಗಳ ಮುಗಿಯು, ತಿಂಗಳಿದ ಬಲೆಯರುಳಿದು ನನ್ನ ಮಗಳು ತಂದೆ ಸಾಕಿದ್ದೆ ಹಾಗೆ ಸಾಕಿದ್ಯಾ, ಕಳ್ಸ್ಕೊಡ್ಬೇಕಾದ್ರೆ ನೋವಾಗ್ತದೆ. ತಂದೆ ಆದ ನಾನೇ ಸಹಿಸ್ಕೊ ಇದ್ದೆ, ಮದುವೆ ಬಂದವ್ರಿಗೆ ಅಪಾರ್ಥ ಮಾಡ್ಕೊಳ್ಬೇಡ ಬಾಯಿಗೆ. ಹಾರ ಹಾರ ಹೂವಿನ ಹಾರ. ಹಾ, ಕೊಂಚ ಕುಡಿ ಸರ್. ಇನ್ನೇ ಪೂಜೆ ಹೇಳು. ಹೇಳು ನೀವು. ಹೇಳೆ. ಇನ್ನೇನ್ ಪೂಜೆ ಹೇಳೆ. ಮದ್ಮಗನ್ ಸಂಜೆ ಕುಳ್ಸ. ಹೇಳು. 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 ಸರಿ ನೋಡಿಯ. ಒಡೆಯ ಸರಿ ಆಯ್ತಾ? ಬಾಯ್ ಬಿಡ. ಬಾಯಿ ಕುಡಿಯ. ಬಾಯಿ ನೀರ ಕಡಿಯ. ತಾಲಿಗುಪ್ಪು. ನೀವು ಹೇಳ್ರಲ್ಲ ತಲೆಗೆ ಉಪ್ಪಂತಿ. ಬಾಳೆ ಅಲ್ಲ ತಲೆಗುಪ್ಪು. ಮೊದ್ಲರು ಹೇಳ್ತಾರ. ಈಗ ನೋಡಿ ಉಪ್ಪಟ್ಟು ಹಾಳಾಯ್ತು. ಬೆನ್ನಿಗೆ ಉಪ್ಪಿನಕಾಯಿ. ನೀವು ಹೇಳ್ರಲ್ಲ ಬೆನ್ನಿಗೆ ಉಪ್ಪಿನಕಾಯಿ ಅಂತಿ. ಬೆನ್ನಿಗೆ ಉಪ್ಪಿನಕಾಯಿ. ಮೊದ್ಲರು ಹೇಳಿ.
ಒಡಿಯಾ ಚಪ್ಪೆ ಉಪ್ಪಾಕ ಒಡಿಯಾ ಮತ್ ಚಪ್ಪೆ ಉಪ್ಪಾಕ ಒಡಿಯಾ ಚಪ್ಪೆ ಕೊರ್ನೂಡ ಒಡಿಯಾ ಇವತ್ತು ಉಪ್ಪಿನ ಕೈ ಹಾಕವಲ್ಲ ನೀರು ಹಾಕ ಮತ್ತೆ ನೀ ಹಾಕ್ಲೆ ಬಾ. ಎಲ್ಲಿದ್ಯಾ ಒಡಿಯಾ ಎಲ್ಲಿದ್ದೆ ಎಲ್ಲ ಪಾತ್ರದಲ್ಲಿಗೆ ಒಡಿಯಾ ಒಟ್ಟು ಜೀವ ಉಳಿತು ಒಡಿಯಾ ಏನೂ ಇಲ್ಲ ಒಡಿಯಾ ಒಟ್ಟು ತಿನ್ಕೊಂಡೋದ್ರು ಒಡಿಯಾ ಎಂತದಿಲ್ವನ ಹೌದು ಒಡಿಯಾ ಒಕ್ಕಿ ಚೀಲನೇ ಹ್ಯಾಂಗ್ ತಂದು ಸೋರ್ದೆ ಅದು ತಿನ್ಕೊಂಡೋದ್ರು ಒಡಿಯಾ 4 ಹೆಗ್ನು ಓಡೋಯ್ತಿತ್ತು ಅದ್ರ ಹಾಗೆ ತಂದು ಎಣ್ಣಿಲ್ ವಸ್ತು ಹಂಗೆ ತಂದು ಹಾಕಿದೆ ಅದು ಚಕ್ಕೊಂಡೋದ್ರು ಇಂಥದ್ದೊಂದು 4 ಇದ್ರೆ ತಂದು ಕೊಡಿ ಅಂದ್ರು ಹಾಗೆ ಪಾಯಸ ತೋಡ್ಬೇಕಾರೆ ಬಟ್ಟ ಪಾಯಸದಲ್ಲಿ ಬಿಸತ್ತೋದ ಅವನು ಹಾಗೆ ತಂದು ಹಾಕಿದೆ ಪಾಯಸ ಗೋಡಿ ಬಿಸಿಕ್ತು ಅಂತ ಚಕ್ಕೊಂಡೋದ್ರು ಒಡಿಯಾ ಇದು ಶನಿವಾರ ಸಂತಿಯೋ ಸೋಮವಾರ ಸಂತಿಯೋ ಒಂದು ಗೊತ್ತಾಗಿದೆ ನೋಡು ಇದೆಲ್ಲ ಚೆಕ್ ಮಾಡಾಕು 4 ದಿನ ದೋಷವಿದೆ ಅಂತ ಹೇಳು ಮಧ್ಯದಲ್ಲಿ ನಾನು ಎಡ್ಸ್ಬೇಡ ಮಧ್ಯದಲ್ಲಿ ನಂದು ಸ್ವಲ್ಪ ನೆನಪಿದೆ ಗೋಮನ್ ಗೋಮನ್ ಓಯ್ ಓಯ್ ಇನ್ನು 4 ದಿನ ದರ್ಶನ ಇಲ್ಲ ಯಾರು ಬರ್ಬೇಡಿ ಸು ಯಪ್ಪ ಇನ್ನು 4 ದಿನ ದರ್ಶನ ಇಲ್ಲ ಹೌದಾ ಹಾ ಹಾಯಾದನಿದ್ರೆ ಹಾ ಹಾ
ಪಡೆದಿರುವಂತಹ ಸಾಮ್ರಾಜ್ಯ ಹಸ್ತಿನಾವತಿ ಸುಯೋಧನನಿಗೆ ಜಯವಾಗಲಿ ಎನ್ನುವುದಾಗಿ ಜಯಘೋಷದೊಂದಿಗೆ ಸಭೆ ಸೇರುವ ಸಂದರ್ಭದಲ್ಲಿ ಮೊನ್ನೆ ಗುರುಗಳಾದಂತಹ ಬಾಬಾ ಬಲರಾಮ ದೇವರು ಒಂದೊಂದು ಆಜ್ಞೆ ಇಟ್ಟು ಹೋಗಿದ್ದಾರೆ. ಏನಂತ? ಅವರ ಮಗಳಾಗಿರುವಂತಹ ಕನಕಾಂಗಿಯನ್ನು ನನ್ನ ಮಗನಾಗಿರುವಂತಹ ಲಕ್ಷ್ಮಣನಿಗೆ ಕೊಟ್ಟು ಮದುವೆ ಮಾಡುತ್ತೇನೆ. ದಶಮಿ ಮುಹೂರ್ತದಲ್ಲಿ ದಿಪ್ಪನ ಒಡಗೂಡಿ ಬರಬೇಕೆನ್ನುವುದಾಗಿ ದೂತನನ್ನು ಕಳುಹಿಸಿದ್ದಾರೆ. ಮಿತ್ರ ಕರ್ಣ ಒಡೆಯ ನಿಮ್ಮೆಲ್ಲರೊಡಗೂಡಿ ಹೊರಡಬೇಕಾಗಿ ನಿಶ್ಚಯಿಸಲಾಗಿದೆ. ದ್ರೋಣಾಚಾರ್ಯರ ಸಹಿತ ಹೊರಡೋಣವೇ? ಆದಿತ್ತು. ನಮ್ಮನ್ನು ಮಾತನಾಡಿಸುವುದಕ್ಕೆ ಬಹಳ ಜನ ಇರಬೇಕಾಗಿತ್ತು. ಯಾರೂ ಇಲ್ಲ. ಓ, ಇಲ್ಲೊಬ್ಬ ಇದ್ದಾನೆ. ಇವನನ್ನು ಮಾತನಾಡಿಸೋಣವೇ? ನೀನು ಕೊಟ್ಟಿದ್ದೀನಿ ಇಳಿಲಿಲ್ಲ. ಹೇಳ. ಯಾರ ನೀನು? ನಾನು ಕೌರವೇಶ್ವರ. ನೀವಿನ್ನು ಹೋಗ್ಲಿಲ್ಲ? ಅಪಶಬ್ದ ಮಾತಾಡ್ಬೇಡಿ, ನಿನ್ ತಲೆ ಮಾತಾಡ್ತೀನಿ. ನೀವು ಆಮೇಲದ ಮೂರ್ ಕಷ್ಟ ಇಡೀ ಕಟ್ಟ ವಿಷಯ ಏನದ? ಅಣ್ಣ ಮೊನ್ನೆ ಅವ ಹಿಂದಿನ ಒಂದು ಸೇಡ ನೆನ್ಪಿಟ್ಟುಕೊಂಡಿದ್ದಾನೆ. ಯಾವ್ದು ಹೇಳು? ಸುಭದ್ರ ಕಲ್ಯಾಣ ನೆನಪು ಮಾಡಿಕೊ. ಬಾಸಿಂಗ ಕಟ್ಟಿಕೊಂಡು ಬಂದಂತವನ ಬಾಸಿಂಗ ಬಿಚ್ಚಿ ಅವಮಾನ ಪಡಿಸಿ ಅಷ್ಟಿದ್ದೇವಲ್ಲ, ಹೋದಂತವನು ತನ್ನ ಮಗನ ಮದುವೆಯಲ್ಲಿ ನಿನ್ನ ಮಾನವನ್ನು ಕಳೆಯಬೇಕು ಎನ್ನುವುದಾಗಿ ಈ ರೀತಿಯಲ್ಲಿ ಬಂದಿದ್ದಾನೆ. ಅವನಿಗೆ ಸರಿ ಕೊಟ್ಟು ಕಳುಹಿಸು. ಹೌದು ಒಡಿಯ, ನನ್ಗೂ ಮಗಳಿದ್ ಬಿಟ್ರೆ ಕೊಟ್ಟು ಕಳ್ಸಬೇಕಾಯ್ತಿತ್ತು. ಈ ಕೊಯ್ಲಿದ್ದ ಕೊಟ್ಟು ಕಳ್ಸುವ. ಬನ್ನಿ ಒಡಿಯ. ಬರುವ ನಿರೀಕ್ಷೆ ಉಂಟು. ಮುಹೂರ್ತ ಬಂತನ? ಹಾ ಒಡಿಯ ಬಂತು. ಒಡಿಯ ಅವ್ ಓಡ್ ಜಾಗದಲ್ಲಿ 10 ವರ್ಷ ಹುಲ್ಲೆ ಉಂಟು ಕಾಗ. ಎಂತಕ? ಆನ ಮನಿ ಓಡನೆ. ನಾನ್ ಪಾಪ ಕಂಡೋಯ್ತು ಒಡಿಯ. ಹಂಗೆ ಯಾಕೋ ಅನುಮಾನ. ಮೊನ್ನೆ ಬಂದವ್ ಹಾಕದೊಟ್ಟು ತಿನ್ಕೋದ. ಹೌದು, ಇವತ್ತು ಬಂದವ್ ಕೊಟ್ಟದೊಟ್ಟು ತಿನ್ಕೋದ. ಏನೋ ಎಡವಟ್ಟಾಗಿರ್ಬೇಕು. ಕರಿ ಅವನ. ಕೃಷ್ಣಯ್ಯ ಕೃಷ್ಣಯ್ಯ ಕೃಷ್ಣಯ್ಯ. ಫಲ ಫಲ ಫಲು ಸಂತೋಷವಾಯಿತು ಏನ ಹೇಳಲಿ ಎನ್ನಯ್ಯ. ಫಲ ಫಲ ಬಲು ಸಂತೋಷವಾಯಿತು ಏನ ಹೇಳಲಿ ಎನ್ನಣ್ಣ. ಬರೀ ಬಲ ತಕೊಂಬೇಡಿ, ಎಡನು ತಕೊಂಡಿ. ಕೃಷ್ಣ, ನಿಜ ಹೇಳು. ಮೊನ್ನೆ ಬಂದವ್ ಕೌರವನ, ಇವತ್ತು ಬಂದವ್ ಕೌರವನ. ಅಣ್ಣ ಸತ್ಯ ಹೇಳ. ಮೊನ್ನೆ ಬಂದವರು ಮಾಯಾ ಕೌರವರು, ಇವತ್ತು ಬಂದವರು ನಿಜವಾದ ಕೌರವರು. ನೀನು
ಗುರುಗಳೇ ಹೊಡಿಬೇಡಿ ಹೊಡಿಬೇಡಿ ಅಂತ ತನ್ನ ಮಗಳು ನನ್ನದ್ದು, ಕಾರ್ಯ ನಿನ್ನದು, ಏನೇ ಬೇಕಾದ್ರೂ ಮಾಡು. ಅಣ್ಣ ನಿನಗೆ ಇನ್ನು ಒಂದು ಕೆಲಸ ಉಂಟು. ಎಂತದ? ನಿನ್ಗೆ ಆಶೀರ್ವಾದ ಮಾಡೋದೊಂದು ಉಂಟು. ಅದನ್ನು ಕೂಡ ನೀನೇ ಮಾಡ್ಕೋ. ದೂತ, ನಮ್ಮ ಅಣ್ಣ ಶೀಘ್ರ ಕೋಪಿ ಬಿಟ್ರೆ ದೀರ್ಘ ದ್ವೇಷಿ ಅಲ್ಲ. ಹಾಗಾಗಿ ನಮ್ಮ ಅಣ್ಣನನ್ನು ಸಂತೋಷ ಪಡಿಸೋಣ. ಬಾ ಹೀಗೆ.